hello everyone, welcome back to my YouTube channel ಪೂಜಾಸ್ ಡೈಲಿ ವ್ಲಾಗ್ಸ್. ನೋಡಿ, ಇವತ್ತು ನಾವು ದುರ್ಗಕ್ಕೆ ಹೋಗ್ತಾ ಇದ್ದೀವಿ ಬಸ್ಸಿಗೆ. ನೋಡಿ, ಬಸ್ಸಲ್ಲಿ ಕೂತ್ಕೊಂಡು ಹೋಗ್ತಾ ಇದ್ದೀವಿ. ದುರ್ಗಕ್ಕೆ ಏನಕ್ಕೆ ಹೋಗ್ತಾ ಇದ್ದೀವಿ ಅಂತ ನಾನು ತೋರಿಸ್ತೀನಿ ನೋಡಿ. ನೆಕ್ಸ್ಟ್ ನೋಡಿ, ನಮ್ಮ ಸಿಸ್ಟರ್ಸ್ ಅವರಿಬ್ಬರು ಬಂದ್ವಿ ದುರ್ಗಕ್ಕೆ. ಮತ್ತು ಆಟೋದಲ್ಲಿ ನಾವು ಝುಡಿಯೋಗೆ ಹೋಗಿದ್ವಿ ಇವತ್ತು. ನೋಡಿ, ಝುಡಿಯೋ ಇದು ನನ್ನ ತಂಗಿ ಎಂಟ್ರಿ ಆದ್ಲು. ಹಾಗೆ ನಾವು ಎಲ್ಲ ನೋಡಿಕೊಂಡು ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿತ್ತು. ಸ್ವಲ್ಪ ಆಫರ್ ಇತ್ತು, ಒಂದು ಸ್ವಲ್ಪ ಹಂಗೆ ತುಂಬ ಹೈ ರೇಟ್ ಇತ್ತು. ಸ್ಲಿಪ್ಪರ್ಸ್ ಮಾತ್ರ 199 299ಗಂತೂ ತುಂಬಾ ಚೆನ್ನಾಗಿತ್ತು. ನೋಡಿ, ಇದೆಲ್ಲ ಇತ್ತು, ಇಯರಿಂಗ್ಸು, ಬ್ರೇಸ್ಲೆಟ್ಸ್, ಸರ ಎಲ್ಲ ಚೆನ್ನಾಗಿತ್ತು. ನೀವು ಝುಡಿಯೋಗೆ ಹೋಗಿ ವಿಸಿಟ್ ಮಾಡಿ. ನೋಡಿ, ಶೂಸ್ ಎಲ್ಲ ಇತ್ತು. ಹಾಗೆ ಅಲ್ಲಿ ಆ್ಯಕ್ಚುಲಿ ಮಾಡಿದ ಒಂದೇ ಕೆಲಸನೇ, ನಾವು ನೇಲ್ ಪಾಲಿಶ್ ಹಚ್ಕೊಂಡ್ವಿ. ಮತ್ತು ಮೇಲೆ ಕಿಡ್ಸ್ ವೇರ್ ಮತ್ತು ಮೆನ್ಸ್ ವೇರ್ ಇತ್ತು ಫಸ್ಟ್ ಆಫ್ ಇಯರಲ್ಲಿ. ಲಿಫ್ಟಲ್ಲಿ ಹೋದ್ವಿ. ಕಿಡ್ಸಿಂದು ಎಲ್ಲ ನೋಡಿದ್ವಿ, ನಮಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಅದಕ್ಕೆ ಹೊರಗಡೆ ಬಂದು ನೇಲ್ ಪಾಲಿಶ್ ಹಚ್ಕೊಂಡ್ಬಂದಿದ್ವಿ ಅಂತ ಅದೊಂದು ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡ್ವಿ. ಹಾಗೆ ಝೀ ಕೋಡ್ ಓಪನ್ ಆಗಿದೆ ಚಿತ್ರದುರ್ಗದಲ್ಲಿ ಅಂತ ಅದಕ್ಕೆ ಹೋಗಿ ನೋಡ್ಕೊಂಡು ಬಂದ್ವಿ. ಅಲ್ಲೂ ಅಷ್ಟೇ ನಮಗೇನು ಅಷ್ಟು ಇದಾಗಲಿಲ್ಲ. ನನ್ನ ಮಗಳಿಗೆ ಮಾತ್ರ ಆರೆಂಜಿಂದು ಒಂದು ಚಿಪ್ ತೊಗೊಂಡೆ ಅಷ್ಟೇ. ಮತ್ತು ಫಸ್ಟ್ ಫ್ಲೋರ್ಗೆ ಹೋಗಿ ವುಮೆನ್ಸಿಂದು ಎಲ್ಲ ಇತ್ತು ಕಲೆಕ್ಷನ್ಸು, ಫ್ಯೂಷನ್ ಕಲೆಕ್ಷನ್ಸು ಎಲ್ಲ ತುಂಬಾ ಇತ್ತು. ಚೆನ್ನಾಗಿತ್ತು ಝೀ ಕೋಡು. ಹಾಗೆ ಮತ್ತೆ ಝೀ ಕೋಡಲ್ಲೂ ನಮಗೇನೂ ಅಷ್ಟೊಂದು ಇಷ್ಟ ಆಗಲಿಲ್ಲ ಅಂತ ಮತ್ತೆ ನಾವು ವಿಶಾಲ್ ಮಾರ್ಟ್ ಕಡೆ ಹೋಗ್ತೀವಿ ಆಟೋದಲ್ಲಿ. ಇದು ಇದೆ ವಿಶಾಲ್ ಮೆಗಾ ಮಾರ್ಟ್. ಒಳಗಡೆ ಹೋದ್ವಿ, ತುಂಬಾ ಕಲೆಕ್ಷನ್ಸ್ ಇತ್ತು. ಯಾವ್ದು ತಗೋಬೇಕು ಯಾವ್ದು ತಗೋಬಾರ್ದು ಅಂತಲೇ ಒಂದು ತಲೆ ನೋವು ಆಗ್ಬಿಟ್ಟಿತ್ತು. ಮಕ್ಕಳಿಗಂತೂ ಹುಡುಕಿ ಎಲ್ಲನೂ ತಗೋಬೇಕು ಅನಿಸ್ತಿತ್ತು. ನನಗಂತೂ ನನ್ನ ಮಕ್ಕಳಿಗೆ ನೋಡಿದ್ದೆಲ್ಲ ಬೇಕು ಅನಿಸ್ತಾ ಇತ್ತು ಸುಮ್ಮನೆ. ಅದಕ್ಕೆ ಅಷ್ಟರಲ್ಲಿ ತುಂಬ ಒಂದು ಸ್ವಲ್ಪ ಕಲೆಕ್ಷನ್ಸ್ನ ನಾವು ಸೆಲೆಕ್ಟ್ ಮಾಡ್ಕೊಂಡು ತಗೊಂಡ್ವಿ. ಹಾಗೆ ಮತ್ತು ಲಕ್ಷ್ಮೀ ಬಜಾರಿಗೆ ಬಂದು ಅಲ್ಲಿ ಗೋಲ್ಗಪ್ಪ ತಿಂತಾ ಇದ್ವಿ. ಟೆಡ್ಡಿ ಬೇರ್ ಬಂದುಬಿಟ್ಟಿದ್ರು ನೋಡಿ. ಅವ್ರ ಹತ್ರ ಅವರು ಸ್ವಲ್ಪ ಎಲ್ಲ ಕಿಂಡಲ್ ಮಾಡಿದ್ರು. ಹಾಗೆ ಗೋಲ್ಗಪ್ಪ ತಿಂದು ಫಲೂದ ತಿಂದು ಹಾಗೆ ಹೋದ್ವಿ. ರೋಡಲ್ಲಿ ಎಲ್ಲ ಅಮೌಂಟ್ ಎಲ್ಲ ಖಾಲಿ ಮಾಡ್ಕೊಂಬಿಟ್ಟಿದ್ವಿ. ವಿಶಾಲ್ ಮೆಗಾ ಮಾರ್ಟಲ್ಲಿ ಕಲೆಕ್ಷನ್ಸ್ ತಗೊಂಡು ಡ್ರೆಸ್ಸಸ್ ತುಂಬ ತೊಗೊಂಡಿದ್ವಿ ಮಕ್ಕಳಿಗೆ. ಅಮೌಂಟ್ ಎಲ್ಲ ಖಾಲಿ ಮಾಡ್ಕೊಂಡು ಸುಮ್ಮನೆ ಆ ಕಡೆ ಈ ಕಡೆ ನೋಡ್ಕೊಂಡು ವರಮಹಾಲಕ್ಷ್ಮಿ ಹಬ್ಬಕ್ಕೆಲ್ಲ ಸ್ವಲ್ಪ ಅಲ್ಲೆಲ್ಲ ಸೇಲ್ಸ್ ಥರ ಹಾಕಿದ್ರು ಲಕ್ಷ್ಮೀ ಬಜಾರಲ್ಲಿ. ಹಾಗೆ ನಮ್ಮತ್ತೆ ಸಂಪಿಗೆ ಹೂವು ತಗೊಂಡು ಬರ್ರಿ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮಿಗೆ ಸಂಪಿಗೆ ಅಂದರೆ ತುಂಬಾ ಇಷ್ಟ, ಅದು ತುಂಬ ಶ್ರೇಷ್ಠ ಅಂತ ಹೇಳ್ಬಿಟ್ಟು ಹೂವಿನ ಅಂಗಡಿಗೆ ಬಂದ್ವಿ. ಅಲ್ಲೋಗಿ ಕೇಳಿದ್ರೆ 10 ರೂಪಾಯಿಗೆ ಒಂದು ಸಂಪಿಗೆ ಅಂತೆ. ಸೊ ನಾವೇನು ಮಾಡಿದ್ವಿ, 20 ರೂಪಾಯಿ ಕೊಟ್ಟು 2 ತೊಗೊಂಡು ಒಂದು ಎಸ್ಕೇಪ್ ಮಾಡ್ಕೊಂಬಿಟ್ವಿ. ಅಂಕಿತಾ ಒಂದು ಎಸ್ಕೇಪ್ ಮಾಡಿಬಿಟ್ಲು. ಹಾಗೆ 3 ಆಯ್ತು ಹೆಂಗೋ. ಅಟ್ಲೀಸ್ಟ್ ದೇವ್ರ ಗಿಡಕ್ಕೆ ಚೆನ್ನಾಗಿರುತ್ತೆ ಅಂತ. ನೋಡಿ, ಫ್ಲವರ್ಸ್ ಅಂತೂ ರೋಸ್ ತುಂಬ ಚೆನ್ನಾಗಿದ್ವು. ಏನಂದರೆ ತುಂಬ ಕಾಸ್ಟ್ಲಿ, ಆ್ಯಕ್ಚುಲಿ ಕಮ್ಮಿ ಅಂತಾರೆ, ಅಲ್ಲೇ ಕಾಸ್ಟ್ಲಿ. ಮತ್ತು ಕಾಂತಿ ಸ್ವೀಟ್ಸಿಗೆ ಬಂದ್ವಿ. ಇಲ್ಲಿ ಅದೇ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ವೀಟ್ಸ್ ಎಲ್ಲ ಬೇಕಾಗಿತ್ತು ಅಂತ ನಾವು ಸ್ವೀಟ್ಸ್ ಎಲ್ಲ ಪರ್ಚೇಸ್ ಮಾಡ್ಕೊಂಡ್ವಿ. ಈ ಕಾಂತಿ ಸ್ವೀಟ್ಸಲ್ಲಿ ಆ್ಯಕ್ಚುಲಿ ತುಂಬ ಚೆನ್ನಾಗಿರೋದಂದರೆ ಮೈಸೂರು ಪಾಕ್, ತುಪ್ಪದ ಮೈಸೂರು ಪಾಕ್ ಅಂದರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಚಳ್ಳಕೆರೆಗೆ ರಿಟರ್ನ್ ಬಂದ್ವಿ. ನೋಡಿ, ಇವತ್ತಿನ ವಿಡಿಯೋ ತುಂಬ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಗಾಯ್ಸ್. ಲೈಕ್, ಶೇರ್,
ಟು ಮೈ ಯೂಟ್ಯೂಬ್ ಚಾನಲ್. ಬಾಯ್.